ಆ ಕಾಲಕ್ಕೆ ಬೇಕಾಗಿಯೇನೆ ಇವರು ಮುಂದೆ ಬಿಡ್ತಾರೆ. ಸುಧೀಂದ್ರ ಸ್ವಾಮಿಗಳವರು ಈ ಸತಿ ಏನು ಬರುತ್ತೋ ಅದಕ್ಕೆಲ್ಲ ನಮಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲಪ್ಪ, ಗಂಟ್ಲಿಗೆ ಬಹಳ ತ್ರಾಸಾಗಿದೆ, ವೆಂಕಟನಾಥ ನೀ ಮಾತಾಡಬೇಕು ಇವತ್ತು. ಅದು ಯಾರು ಬಂದಿದ್ದಾರೆ ಇವತ್ತು, ಅವರೇನು ಅದೇನು ಇದೇನು ಆಕ್ಷೇಪ ಬಹಳ ಮಾಡ್ತಾ ಇದ್ದಾರೆ. ಪೂಜಾ ಆದ ತಕ್ಷಣ ವಾಕ್ಯಾರ್ಥ ಶುರುವಾಗುತ್ತೆ, ನೀನೇ ಮಾತಾಡಬೇಕಪ್ಪ. ಶುರುವಾಯಿತು. ಬ್ರಹ್ಮ ಭಿನ್ನ ಜೀವಸಂಗ ಕುತಸ್ತ್ವಂ ಬ್ರೂಹೀತ್ಯುಕ್ತೇ ಕೇನಚಿತ್ ತತ್ ಬುಧೇನ. ಅವರೊಬ್ಬರು ಭಿಕ್ಷುಗಳು ಮತ್ತು ಅದ್ವೈತ ಮತವನ್ನು ಅನುಸರಣೆ ಮಾಡಿಕೊಂಡು ಬಂದವರು. ಅವರ ಜೊತೆಯಲ್ಲಿ ವಾಕ್ಯಾರ್ಥ ಶುರುವಾಗುತ್ತೆ. ಎಲ್ಲ ಇಡೀ ಜೀವ ಜಗತ್ತು ಕೂಡ ಬ್ರಹ್ಮ ಭಿನ್ನವಾಗಿದೆ, ಅದಕ್ಕೇನು ಪ್ರಮಾಣ ಅಂತಂದರೆ ವಿಶ್ವಂ ದೃಶ್ಯತ್ವ ಇತ್ಯಾದಿ ಯುಕ್ತಿಗಳನ್ನೆಲ್ಲ ಪ್ರಸಾರ ಮಾಡಿದರು ಅಂತ ಹೀಗೆಲ್ಲ ಅದನ್ನು ಹೇಳಿದ ತಕ್ಷಣವೇ ಅವರು ಯುಕ್ತಿ ಇದು ಪ್ರಮಾಣ ಇರೋದರಿಂದ ಅಂತ ಹೇಳಿದ್ರಂತೆ. ವೆಂಕಟನಾಥಾಚಾರ್ಯ ಏನು ಕೇಳಬೇಕು, ಕಿಂಚಾತಃ ಅಂದ್ರಂತ. ಕಿಂಚಾತಃ ಅತಃ ಕಿಂ, ನೀವಷ್ಟು ಹೇಳಿದ ಮಾತ್ರಕ್ಕೆ ಏನಾಯಿತು, ಹೇಳೋದು 1000 ಹೇಳ್ತಾರೆ, ಹೇಳಿಬಿಟ್ರೆ ಪ್ರಮಾಣ ಇಂಥದ್ದಿದೆ ಹೀಗಿರೋದ್ರಿಂದ ನಿಮಗೆ ₹1,00,00,000 ಕೊಡ್ತೇವೆ ಅಂದುಬಿಟ್ರೆ ಮಾತಿನಿಂದ ಏನು ಸಿದ್ಧಿ ಆಗೋಲ್ಲ. ಅದಕ್ಕೆ ಬೇರೆ ಪ್ರಮಾಣಗಳನ್ನು ಉಲ್ಲೇಖ ಮಾಡಿ ಅದನ್ನು ಸಮರ್ಥನೆ ಮಾಡಬೇಕು. ಕಿಂಚಾತಃ ಅಂತ ಕೇಳಿದರಂತೆ. ಸಿಕ್ಕಾಕೊಂಡ ಹುಡುಗ ಅಂತಂದು, ಇನ್ನು ಎಳೆ ವಯಸ್ಸಿನವರು ಹುಡುಗ ಸಿಕ್ಕಾಕೊಂಡ ಅಂತ ಅವ್ರ ಮೇಲೆ ಅದ್ರ ಮೇಲೇನೆ ವಾಕ್ಯಾರ್ಥ ತೆಕ್ಕೊಂಡ್ಬಿಡ್ತಾರೆ. ಶಾಸ್ತ್ರೇನೋಕ್ತೋ ನ ಶ್ರುತಕ್ಕೇನ ಚಿದ್ವಾ ಕಿಂಚಾತ ಶಬ್ದ ಉಕ್ತಸ್ತ್ವಯೇತಿ. ಕಿಂಚಾತ ಶಬ್ದ ಪ್ರಯೋಗ ಯಾರು ಮಾಡಿದ್ದಾರಪ್ಪ? ಇದು ಈ ಶಬ್ದ ಪ್ರಯೋಗವೇ ಇಲ್ಲ, ಈ ಅರ್ಥದಲ್ಲಿ ಪ್ರಯೋಗ ಮಾಡಬಾರ್ದು, ಇದು ಅಬದ್ಧ ಅಂತ ಅವರು ಪ್ರಯೋಗ ಮಾಡಿದ್ದರ ಮೇಲೆ ವಾಕ್ಯಾರ್ಥ ಶುರುವಾಗಿ ಹೋಗ್ಬಿಟ್ಟು ಅದರ ಮೇಲೆ ಗಲಾಟೆ ಬೆಳೆಸ್ಬಿಡ್ತಾರೆ. ಕೇಳೋ ತನಕ ಕೇಳಿದರಂತೆ, ಯಾಕಿಲ್ಲ, ಇದಕ್ಕರ್ಥ ಹೀಗಿದೆ, ಹೀಗೆ ಪ್ರಯೋಗ ಮಾಡಬಹುದು, ಮಾಡಿದರೆ ಯಾವುದೇ ತಪ್ಪಿಲ್ಲ, ಇದಕ್ಕೇನು ವ್ಯಾಕರಣದಿಂದಾಗಿ ಏನು ನಿಷೇಧ ಇಲ್ಲ. ಇಷ್ಟೆಲ್ಲ ಹೇಳ್ಕೊಂಡು ಬಂದರೂ ಕೂಡ ವ್ಯಾಕರಣ ಅಂತ ಏನು ವ್ಯಾಕರಣ ನಿಮಗೆ ಗೊತ್ತಾ, ಮಹಾಭಾಷ್ಯ ಅಂತೆಲ್ಲ ಮಾತಾಡ್ತೀರಿ ನಿಮಗೆ ಗೊತ್ತಾ, ಎಲ್ಲಿ ವ್ಯಾಕರಣ, ನೀವೆಲ್ಲಿ ಅದೇನು ಇದೇನು ತಕೊಂಡ್ಬಿಟ್ಟು. ವ್ಯಾಕರಣದಲ್ಲೇ ಮೊದಲನೇ ಪಸ್ಪಶಾನಿಕದಲ್ಲೇ ಕಿಂಚಾತಃ ಶಬ್ದ ಪ್ರಯೋಗ ಇದೆ. ಆ ಶಬ್ದ ಪ್ರಯೋಗನೂ ತೋರಿಸಿಕೊಟ್ಟು ಏನು ಮಹಾಭಾಷ್ಯೆಯಲ್ಲಿ ನೀವೆಲ್ಲಿ ಏನು ಅದನ್ನೆಲ್ಲ ಹೇಳಿಬಿಟ್ರೆ ಅಂತ ಮತ್ತೆ ಅವ್ರ ಶಿಷ್ಯರು ಅವರು ಇವರಿಗೂ ಬೇರೆ ಕಡೆನೇ ಜಗಳ ಹತ್ಕೊಂಡು ಬಿಡೋಣ ಆ ಕಾಲಕ್ಕೆ. ಅವಾಗ ವ್ಯಾಕರಣ ಅಂತ ತಕ್ಷಣ ಮತ್ತೆ ಧಾತುವಿನ ರೂಪದ ನಿಷ್ಪತ್ತಿಯ ಮೇಲೆ ಮತ್ತೆ ವಾಕ್ಯಾರ್ಥ ಶುರುವಾಗಿ ಹೋಗುತ್ತೆ. ಈ ಧಾತುವಿನ ರೂಪ ಏನಾಗುತ್ತೆ, ಸ್ಥಾ ಧಾತುವಿನ ರೂಪ ಏನಾಗುತ್ತೆ, ಪಾಧಾತುವಿನ ರೂಪ ಏನಾಗುತ್ತೆ, ಅದನ್ನು 2-3 ರೂಪಗಳನ್ನು ಎಂಗ್ಲುಂಗಂತ ಎಂಗಂತ ಇವುಗಳ ಪ್ರಯೋಗ ಏನು ಇತ್ಯಾದಿಗಳನ್ನೆಲ್ಲ ತಾವು ಮಾತ್ರ ತೋರಿಸಿಕೊಡೋಣ. ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನು ಸುಧೀಂದ್ರ ಸ್ವಾಮಿಗಳವರೆಲ್ಲ ಕೂತು ನೋಡ್ತಾ ಇದ್ರು. ಅಲ್ಲಪ್ಪ ಮಹಾನುಭಾವ, ನಮ್ಮ ಜೊತೆಯಲ್ಲೇ ಇದ್ದವನು, ನಿನಗೆ ಇಷ್ಟೆಲ್ಲ ವ್ಯಾಕರಣ ವೈದುಷ್ಯ ಇದೆ ನಮಗೆ ಗೊತ್ತಿರಲಿಲ್ಲ. ಕಡೆಗೆ ಎದುರು ಕೂತವರು ಕೂಡ ಇಬ್ಬರು ಸೇರಿ ಅವರಿಗೆ ಆ ಕಾಲಕ್ಕೆ ಕೊಟ್ಟ ಬಿರುದು ವ್ಯಾಕರಣ ಮಹಾಭಾಷ್ಯ ವೆಂಕಟ ಭಟ್ಟರು ಅಂತ ಆ ಕಾಲಕ್ಕೆ ಅವರಿಗೆ ಬಿರುದು ಕೊಟ್ಟಿದ್ದರಂತೆ. ದೃಷ್ಟ್ವಾ ಸರ್ವಂ ದೇಶಿಕ ಶ್ರೀ ಸುಧೀಂದ್ರ ಪ್ರಾಗಜ್ಞಾತಂ ಕೌಶಲಂ ಶಾಬ್ದ ಭಾಷ್ಯೆ. ಅವರು ಪ್ರತಿನಿತ್ಯ ಅಧ್ಯಯನ ಮಾಡ್ತಿದ್ದಿದ್ದು ಗೊತ್ತಿರಲಿಲ್ಲ ಗುರುಗಳಿಗೆ. ನಮ್ಗೆ ಗೊತ್ತೇ ಇಲ್ಲ ಇಷ್ಟೊಂದು ವೈದುಷ್ಯ ನಿನಗಿದೆ ಅಂತ. ಇವತ್ತೇ ನಮ್ಮ ಕಣ್ಣಿಗೆ ಬಿದ್ದಿದ್ದು ಪ್ರಾಚೀನಾಖ್ಯಾಂ ತಾಂ ಮಹಾಭಾಷ್ಯ ಪೂರ್ವಾಂ. ಅದು ಅವ್ರಿಗೆ ಅವತ್ತು ಬಂದಿದ್ದಲ್ಲ, ಅವರ ಮನೆತನದವರಿಗೆ ಮೊದಲಿಂದ ಇತ್ತಂತೆ. ಮಹಾಭಾಷ್ಯ ಕೃಷ್ಣಭಟ್ಟರು, ಮಹಾಭಾಷ್ಯ ಕನಕಾಚಲ ಭಟ್ಟರು ಅಂತ ಆ ಪ್ರಾಚೀನದಿಂದ ಬಂದದ್ದನ್ನೇ ನಿಮಗೆ ಬಂದದ್ದು ಅದು ಅತ್ಯಂತ ಸಾರ್ಥಕವಾಗಿದೆ ಮತ್ತು ಅದೇ ಹೆಸರನ್ನೇ ಇನ್ಮೇಲೆ ಕೂಗಬೇಕು ವಿದ್ವದ್ವರ್ಗ, ಹಾಗೆ ಕರಿತೇವೆ ಮಹಾಭಾಷ್ಯ ವೆಂಕಟ ಭಟ್ರು ಅಂತ. ಅವ್ರಿಗೆ ಆ ಕಾಲಕ್ಕೆ ಆ ಬಿರುದನ್ನು ಕೊಟ್ಟು ಅವರಿಗೆ ಗೌರವಿಸ್ತಾರೆ. ಬಿರುದು ಕೊಟ್ಟರು ಅನ್ನೋದಕ್ಕಿಂತಲೂ ಅದರ ಚಮತ್ಕಾರ ಇನ್ನೂ ಐತಿಹ್ಯದಲ್ಲಿ ವರ್ಣನೆ ಮಾಡ್ತಾರೆ, ಕೇಳಬೇಕು. ಇಷ್ಟೆಲ್ಲ ಆಗೋ ಹೊತ್ತಿಗೆ ಅವರಿಗೆ ವಿವಾಹ ಆಗಿತ್ತು. ಅವರಿನ್ನೂ ಪ್ರೌಢೆ ಆಗಬೇಕು ಅಂತ ಎಲ್ಲ ಅಧ್ಯಯನಕ್ಕೆ ಬಂದಿದ್ದವರು ಅಲ್ಲಿ ಪ್ರೌಢಾವಸ್ಥೆಗೆ ಬಂದ ಮೇಲೆ ಪತ್ನಿ ಸಂಸಾರ ನಡೆಸಲಿಕ್ಕೆ ಶುರು ಮಾಡಿದ್ದಾರೆ. ಒಂದು ಗಂಡು ಕೂಸು ಆಗು ಹೋಗುತ್ತೆ. ಅತ್ಯಂತ ದಾರಿದ್ರ್ಯ ಅಂತಂದ್ರೆ ಏನು, ವಿಪರೀತ ದಾರಿದ್ರ್ಯ. ಈಗ ಆ ಘೋರ ದಾರಿದ್ರ್ಯದ ವರ್ಣನೆ ಮಾಡ್ತಾರೆ. ಯಾಕೆ ಆ ದಾರಿದ್ರ್ಯ ಅಂದರೆ, ದಾರಿದ್ರ್ಯ 2 ಕ್ರಮದಲ್ಲಿ ಬರುತ್ತೆ. ನೆನ್ನೆ ಹೇಳಿದಂತೆ ಮಾಡಬಾರದು ಪಾಪಗಳನ್ನು ಮಾಡಿ ಎಲ್ಲ ರೀತಿಯಲ್ಲೂ ಎಲ್ಲ ದೇವರ ಅವಕೃಪೆಗೆ ಪಾತ್ರರಾದಾಗಲೂ ಎಲ್ಲ ಕಿತ್ಕೊಂಡ್ಬಿಡ್ತಾನೆ. ಅನ್ನೋ ವೆಂಕಟನಾಥಾಚಾರ್ಯಗೆ ಹಾಗೆ ಬಂದಿದ್ದಲ್ಲ ದಾರಿದ್ರ್ಯ. ಅವ್ರಿಗೆ ಹಾಗೆ ದಾರಿದ್ರ್ಯ ಅನ್ನೋದನ್ನು ತೋರಿಸಿದ್ದಾರೆ. ವಿದ್ಯೋದ್ಯೋಗಾದ್ ವಾಸರಾನ್ಯಾಪ್ತ ಆಪಯಂತಂ ಪ್ರಾಪ್ತೌನ್ನತ್ಯಂ ಪಾತಕಂ ನಿರ್ಧನತ್ವಂ. ಇದೊಂದು ಪಾತಕ ಲೋಕದೃಷ್ಟಿಯಲ್ಲಿ. ಯಾರು ಅಧ್ಯಯನಾದಿಗಳನ್ನೇ ಮಾಡ್ತಾ ಕೂತಿರ್ತಾರಲ್ಲ, ವಿದ್ಯೆ ಸಂಪತ್ತಿಗೆ ಅದನ್ನು ಎಲ್ಲೂ ತೋರಿಸಿಕೊಳ್ಳೋಲ್ಲ, ಅಂಥವ್ರಿಗೆ ಯಾರು ದುಡ್ಡು ಕೊಡೋಲ್ಲ. ಅದೇ ಪಾತಕ. ಇವತ್ತು ಲೋಕದಲ್ಲಿ ಅತ್ಯಂತ ದೊಡ್ಡ ಪಾತಕ ಅಂತಂದ್ರೆ ಏನು, ಪ್ರಾಮಾಣಿಕವಾಗಿ ಬದುಕೋದೇ ದೊಡ್ಡ ಪಾತಕ. ಆವಾಗ ಮತ್ತೆ ದಾರಿದ್ರ್ಯ ಇರೋದೇನೆ. ನೈಜವಾಗಿ ಹೇಳಬೇಕು ಅಂತಂದರೆ, ಯಾರು ಅಧ್ಯಯನ ಅಧ್ಯಾಪನ ಅಂತ ವಿದ್ಯಾಸಂಪತ್ತನ್ನು ಬೆಳೆಸ್ಕೊಳ್ಳಿಕ್ಕೆ ಅಂತ ಹೆಚ್ಚು ಕಾಲಮಾನ ಹಾಕ್ತಾರೆ, ಹೊರಗಿನ ಸಂಪತ್ತನ್ನು ಗಳಿಸಲಿಕ್ಕೆ ಅಂತ ಕಾಲಮಾನವನ್ನು ಹಾಕೋಲ್ಲ,
ತಮ್ಮ ವಿದ್ಯಾವರ್ಚಸ್ಸನ್ನು ಮಾರಾಟ ಮಾಡಿಕೊಳ್ಳೋಲ್ಲ ಅಂಥವರು ದರಿದ್ರರಾಗಿಯೇ ಇರ್ತಾರೆ. ನೀವು ಸಾಧಾರಣ ಹಿಂದೆಲ್ಲ ಕಥೆಗಳನ್ನು ಓದಿರ್ಬೋದು, ಈಗಿನ ಮಕ್ಕಳಿಗೆ ಅವೆಲ್ಲ ಗೊತ್ತಿಲ್ಲ. ಹಳೆಯ ಕಾಲದೆಲ್ಲ ಒಂದು ಚಿಕ್ಕ ಕಥೆ ಬರಬೇಕಾದ್ರೆ ಏನನ್ನೋರು, ಒಂದು ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಅವ ಬ್ರಾಹ್ಮಣ ಅಂದರೆ ಬಡವನೇ ಆಗಿರ್ಬೇಕ್ರಿ ಅವನು. ಕಾರಣ ಅವನ ಬಡತನ ಯಾಕಿರ್ತಿತ್ತು? ಅವನು ಸಂಪಾದನೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಂತಲ್ಲ, ಸಂಪಾದನೆ ಬೇಕಾಗ್ತಿರ್ಲಿಲ್ಲ ಅವನಿಗೆ. ಅವು ಬೇರೆ ಸಂಪಾದನೆ ಮಾಡೋದರಲ್ಲೇ ತಮ್ಮ ಆಯುರ್ಮಾನ ಹಾಕೋರು. ಯಾವ ಸಂಪಾದನೆ? ವೇದ ವಿದ್ಯಾಧ್ಯಯನ, ಹರಿಗುರು ಭಕ್ತಿ ಸಂಪಾದನೆ ಮಾಡೋದರಲ್ಲೇ ಕಾಲಮಾನ ಹಾಕಿದಾಗ ಅವ್ರಿಗಿದು ಬೇಕಾಗೋದೇ ಇಲ್ಲ. ಅವನ್ ಯಾರಾನ ನೀವು ವಿದ್ಯಾ ಸಂಪಾದನೆ ಮಾಡ್ತಾ ಇರಿ, ಅದನ್ನು ಬೆಳೆಸ್ತಾ ಇರ್ರಿ, ನಾವು ನಿಮಗೆ ಸಂಪತ್ತು ಕೊಡ್ತೇವೆ ಅಂತ ರಾಜರೋ ಮುಂತಾದವರ ಆಶ್ರಯ ಕೊಟ್ಟರೆ ಆಗ ಅವ್ರ ಪೋಷಣೆ ನಡೀತಿತ್ತು. ಇಲ್ಲದೇ ಇದ್ದರೆ ಅವನು ಬಡವನೇ ಆತ. ಆ ಕ್ರಮದಲ್ಲಿ ಕುಚೇಲ ಬ್ರಾಹ್ಮಣ ಅತ್ಯಂತ ದರಿದ್ರ ಅಂತಂದರೆ ಒಬ್ಬರ ಹತ್ರ ಪ್ರತಿಗ್ರಹ ಮಾಡ್ತಿರಲಿಲ್ಲ, ಒಬ್ಬರನ್ನ ಬೇಡ್ತಾ ಇರಲಿಲ್ಲ. ಏನಿರ್ತಿತ್ತೋ ಅತ್ಯಂತ ತೃಪ್ತನಾಗಿ ಇದ್ದದ್ದೆಲ್ಲ ಭಗವಂತನಿಗೆ ನಿಯೋಗ ಮಾಡ್ತಾ ಬದುಕು. ವೆಂಕಣ್ಣ ಭಟ್ರ ದಾರಿದ್ರ್ಯ ಅಂದರೆ ಇಂಥದ್ದದು. ವಿದ್ಯೋದ್ಯೋಗ, ಬರೀ ವಿದ್ಯೆಯನ್ನು ಬೆಳೆಸಬೇಕು, ಉಳಿಸಬೇಕು, ಅದರ ಪಾಠ ಪ್ರವಚನದಲ್ಲೇ ಆಸಕ್ತರಾಗಿದ್ದರಿಂದಾಗಿ ಅವ್ರಿಗೆ ಸಂಪತ್ತು ಇರಲೇ ಇಲ್ಲಂತ ಮನೆಯಲ್ಲಿ. ಧ್ಯಾನೋಪಾಯಂ ಬುದ್ಧಿವಾರ್ಧಿಂ ಶಿಶೇವೇ, ಭಗವಂತನ ಇಂದಿರೇಶನ ಧ್ಯಾನಕ್ಕೆ ಬೇಕಾದಂತಹ ಉಪಾಯದ ಕಡೆಯಲ್ಲೇ ಲಕ್ಷ್ಯ ಕೊಟ್ಟಿರ್ತಿದ್ದರಲ್ಲ, ಇಂದಿರಾದೇವಿಯ ಉಪಾಸನೆಗೆ ಲಕ್ಷ್ಯ ಹೆಚ್ಚು ಕೊಡ್ತಿರಲಿಲ್ಲಂತೆ. ಇಂದಿರಾ ಅಂತಂದರೆ ಇದು ಪರಮೇಶ್ವರಿಯೇ, ಸಂಪತ್ತಿನ ಧ್ಯಾನಕ್ಕೆ ಲಕ್ಷ್ಯ ಕೊಡ್ತಾನೆ ಇರಲಿಲ್ಲ ಅನ್ನೋದನ್ನು ತೋರಿಸಿಕೊಡ್ತಾ ದಾರಿದ್ರ್ಯ ಇನ್ನೆಷ್ಟಿರಬಹುದು ಅವರ ಮಹತ್ವವನ್ನು ತೋರಿಸ್ತಕ್ಕಂತಹ ಆ ಅದ್ಭುತವಾದ ಚಿತ್ರಣ. ಅಬ್ದಸ್ಯೈಕಂ ಪಶ್ಯತೋ ನಾಸ್ಯನವ್ಯಂ. ಒಂದು ಇಡೀ ವರ್ಷ ಕಳೆದರೂ ಕೂಡ ಹೊಸದಾದದ್ದು ಒಂದು ವಸ್ತ್ರ ಸಿಗ್ತಿರಲಿಲ್ಲಂತೆ. ಅಕಸ್ಮಾತ್ ವಸ್ತ್ರ ಸಿಕ್ಕರೂ ಕೂಡ ದಪ್ಪದ್ದು, ಈ ಧಾವಳಿ ಗೀವಳಿ ಥರದ್ದು ಹಿಂದೆಲ್ಲ ಬರೋದು ಶಾದ್ಯಕ್ಕೆ ಅಂತಲೇ ವಸ್ತ್ರ ದಪ್ಪನೇದು, ಅದು ಹೆಚ್ಚು ಉಪಯೋಗಿಸಿದ್ರು ಹಾಳಾಗಬಾರ್ದು ಅಂಥದ್ದೇ ದಪ್ಪದ್ದು. ಈ ಅಂಗವಸ್ತ್ರ ಗಿಂಗವಸ್ತ್ರ ಎಲ್ಲ ಬರ್ತಾವಲ್ಲ ಅಂಥದ್ದು ಯಾವ್ದಾನ, ಯಾಕೆ 8 ಸತಿ ನೀರಲ್ಲಿ ಹಾಕಿದ್ರು ಅದು ಹಾಳಾಗೋಲ್ಲ, ಅಂಥದ್ದು ಯಾವ್ದಾನ ಒಂದು ವಸ್ತ್ರ ಸಿಕ್ತಿತ್ತಂತೆ. ನವ್ಯಂ ವಸ್ತ್ರಂ ನೈವ ಸೂಕ್ಷ್ಮಂ ಕದಾಪಿ. ಅವರು ಇಡೀ ತಮ್ಮ ಗಾರಹಸ್ಯದಲ್ಲಿ ಸೂಕ್ಷ್ಮವಾದಂತಹ ಒಂದು ನುಣುಪಾದ ವಸ್ತ್ರವನ್ನು, ಹೊಸ ವಸ್ತ್ರ ಧಾರಣೆ ಮಾಡಿಯೇ ಇರಲಿಲ್ಲ. ಇವತ್ತು ಅವರ ಹೆಸರು ಹೇಳ್ತಾ ಇರೋರು ಹೇಗೆ ಬದುಕಿರ್ತಾರೆ ಅದನ್ನು. ಸುಮ್ಮನೆ ಅವರ ಹೆಸರು ಹೇಳಿದ್ರೆ ಅಲಂಕಾರಕ್ಕೆ ಕೂತ್ಕೊಂಡ್ಬಿಟ್ರೆ ಜೀವಮಾನಕ್ಕಾಗುವಷ್ಟು ಸುರಿಸ್ಬಿಡ್ತಾರೆ ಮಹಾನುಭಾವರು. ಅಂಥದ್ದು ಒಂದು ದಿವಸ ಅಂತಹ ವಸ್ತ್ರ ಉಡಲಿಲ್ಲಂತೆ. ಅವರಿಗೆ ಅದರ ಬಯಕೆಯೇ ಇರಲಿಲ್ಲ. ಆ ಕ್ರಮದಲ್ಲಿ ಇರ್ತಿದ್ರು. ಕ್ಷೌಮೇ ತಸ್ಮಿನ್ ಕಾಕಥಾ ಕಿಂಚನಸ್ಯ. ಸೂಕ್ಷ್ಮ ವಸ್ತ್ರವೇ ಸಿಗ್ತಿರ್ಲಿಲ್ಲ, ತಳ್ಳಿಗಿರೋ ಬಟ್ಟೆನೇ ಸಿಗ್ತಿರ್ಲಿಲ್ಲ ಅಂತಂದರೆ ಇನ್ನೆಲ್ಲಿ ರೇಷ್ಮೆ ಬಟ್ಟೆ. ಇವತ್ತು ವೃಂದಾವನಕ್ಕೆ ಉಡಿಸಲಿಕ್ಕೆ ಅಂತ ರೇಷ್ಮೆ ವಸ್ತ್ರ ತಂದು ಕೊಡ್ತಾರೆ, ನೋಡ್ಬೇಕಂದ್ರೆ ಇಷ್ಟಗಲ ಅಂಚು. ತಿರುಪತಿ ತಿಮ್ಮಪ್ಪನಿಗೆ ಬಿಟ್ಟರೆ ಇವರಿಗೆ ಅಂಥ ವಸ್ತ್ರ ಬರೋದು. ಸಾಮಾನ್ಯ ಎಲ್ಲ ಕಡೆಯಲ್ಲೂ ನೇಯೋಲ್ಲ ಅದನ್ನೆಲ್ಲ. 30,000ದಿಂದ ಶುರುವಾಗುತ್ತೆ ವಸ್ತ್ರ. ಅಂಥದ್ದು ದಿವಸಕ್ಕೆ 8-10 ತಂದು ಹಾಕ್ತಾರಲ್ಲ. ಯಾವುದು ಉಡಿಸ್ಬೇಕು, ಇದೇ ಉಡಿಸ್ಬೇಕು ಅದೇ ಉಡಿಸ್ಬೇಕು ಅಂತ ಗಲಾಟೆ ಬೇಕು. ಒಮ್ಮೆ ಹುಟ್ಟಿದ್ದು ಇನ್ನೊಮ್ಮೆ ಉಡಬೇಕಾದ ಅವಸ್ಥೆಯಿಲ್ಲ ವೃಂದಾವನಕ್ಕೆ. ಎಂಥ ವಸನ ಅದು, ಕೈಯಲ್ಲಿ ಹೊರಲಿಕ್ಕಾಗೋಲ್ಲ ಅಷ್ಟು ಭಾರದ ತೂಕದ ವಸನವನ್ನು ಇವತ್ತು ತಾವಲ್ಲ ಅಲ್ಲಿ ಒಳಗೆ ಕೂತಿರುವಂತಹ ನರಸಿಂಹದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಆದರೆ ತಮ್ಮ ಗಾರ್ಹಸ್ಥ್ಯ ಕಾಲದಲ್ಲಿ ಒಂದು ಸರಿಯಾದ ವಸ್ತ್ರ ಇಲ್ಲ, ಉಡುಗೆ ಇಲ್ಲ, ತೊಡುಗೆ ಇಲ್ಲ, ಯಾವುದ್ಯಾವುದಿಲ್ಲ. ಈ ಕ್ರಮದಲ್ಲಿ ಇದ್ದವರು ಇನ್ನು ಅಭ್ಯಂಗ ಮಾಡಿಕೊಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಒಳ್ಳೆ ತುಪ್ಪ ಗಿಪ್ಪ ಊಟಕ್ಕೆ. ತೈಲಾಭ್ಯಂಗಂ ವತ್ಸರಸ್ಯೈಕವಾರಂ ನೈಸಸ್ಯಾಸ್ತಿ ಪ್ರಾಜ್ಯಮಾಜ್ಯಂ ಕಥಂ ಸ್ಯಾತ್. ಅಲ್ಲ, ಅವರಿಗೆ ತಲೆಗೆ ಹಚ್ಚಲಿಕ್ಕೆ ಒಂದು ಹನಿ ಎಣ್ಣೆ ಸಿಗ್ತಿರ್ಲಿಲ್ಲಂತೆ. ಇನ್ನು ಎಲ್ಲಿಂದ ಊಟಕ್ಕೆ ತುಪ್ಪ ಗಿಪ್ಪ ಚೆನ್ನಾಗಿ ಪ್ರಾಜ್ಯಾದ್ಯ ವೈಶ್ವದೇವಕ್ಕಷ್ಟು ಸಿಕ್ಕರೆ ಸಾಕಷ್ಟೆ. ಈ ಕ್ರಮದಲ್ಲಿ ಅವರ ಬದುಕು. ಅದಕ್ಕೆ ಉದಾಹರಣೆ ಬೇರೆ ಕೊಡ್ತಾರೆ. ಅಗ್ನಿಷ್ಟೋಮೇನಾಧಿಕಾರಿ ಕಥಂ ಸ್ಯಾತ್ ಜ್ಯೋತಿಷ್ಠೋಮೇ ಆಜ್ಯಾಂತ ಸಂಸ್ಥಾಧಿಕಾರಿ. ಜ್ಯೋತಿಷ್ಠೋಮೇಜ್ಯ ಅಂತ ಒಂದಿದೆ. ಅಗ್ನಿಷ್ಠೋಮಕ್ಕೆ ಅಧಿಕಾರಿಗಳಿದೆ ಇದ್ದವನಿಗೆ ಜ್ಯೋತಿಷ್ಠೋಮದಲ್ಲಿ ಏನು ಅಧಿಕಾರ? ನಮಗೆ ಎರಡೂ ಗೊತ್ತಿಲ್ಲ, ಅದರಿಂದ ಅರ್ಥ ಆಗೋಲ್ಲ. ಚಿಕ್ಕ ಹೋಮದಲ್ಲೇ ಅಧಿಕಾರ ಇಲ್ಲದೆ ಇದ್ದವನು ದೊಡ್ಡ ದೊಡ್ಡ ಹೋಮ ಮಾಡ್ತಾನ. ಚಿಕ್ಕ ಚಿಕ್ಕದೇ ಸಿಗದೇ ಇದ್ದಾಗ ದೊಡ್ಡದೇ ಹಾಗಿರ್ತಿದ್ರಂತೆ ಅವರು. ಕಾಲೇ ಕಾಲೇ ಲಭ್ಯತೆ ನಾಸ್ಯ ಭಕ್ತಂ. ಹೊತ್ತೊತ್ತಿಗೆ ಸರಿಯಾಗಿ ಊಟವೇ ಇಲ್ಲ. ಇನ್ನೂ ಚೆನ್ನಾಗಿ ಅಂದಿದ್ದಾರೆ. ಸಾಧಾರಣವಾಗಿ ಏಕಾದಶಿ ಅಂತ ವಿಷ್ಣುವಾಸರ 15 ದಿವಸಕ್ಕೆ 8 ಸತಿ ಬರುತ್ತೆ, ನಮಗೆಲ್ಲ 1 ಸತಿ ಬರುತ್ತೆ. ಅವರಿಗೆ ದ್ವಾದಶಿ 1 ದಿವಸಕ್ಕೆ, ಆ 15 ದಿವಸಕ್ಕೆ ಒಮ್ಮೆ ಬರ್ತಿತ್ತು. 15 ದಿವಸಕ್ಕೆ ಒಂದು ಊಟ ಸಿಕ್ಕರೆ ಹೆಚ್ಚು. ಅದೂ ಸಿಕ್ತು ಅಂತಂದರೆ ನೆಲ ತೊಳೆದು ಅದರ ಮೇಲೆ ಊಟ ಮಾಡಬೇಕಂತೆ.
ಇವತ್ತು ಅವರ ಹೆಸರಲ್ಲಿ ಪ್ರತಿನಿತ್ಯ ಕಡುಬು ಹೊಡಿತಾ ಇದ್ದಾರೆ ಎಷ್ಟು ಜನ. ಅಂಥದ್ದು ಮಹಾನುಭಾವರು ಅವತ್ತಿನ ದಿವಸ ನಡೆಸಿದ್ದು. ಕಾಲೇ ಕಾಲೇ ಲಭ್ಯತೆ ನಾಸ್ಯ ಭಕ್ತಂ ಲಬ್ಧಂ ತ್ಯಚ್ಚೇದ್ ಭುಜ್ಯತೆ ಹಂತ ಭೂಮೌ. ನೆಲ ಸಾರಿಸಿ ಅದರ ಮೇಲೆ ಊಟ ಮಾಡಬೇಕಂತೆ. ಪತ್ರಾಭಾವಾದೇಕದಾ ನಾಥಿತೇಪಿ ಕ್ಷುದ್ಭಾದಾಯ ಶಾಂತಿಮೇವಾಲಭಿಟ್ಟ. ಅದ್ರ ಮೇಲೆ ಊಟ ಸಿಗುತ್ತು ಅಂತಂದ್ರೆ ಅದು ಎಷ್ಟು ಊಟ? ಏನಾರ ಕ್ಷುದ್ ಬಾಧ ಅನ್ನೋದು ತುಂಬ ಹಸಿವೆ ಆಗಿರ್ತಿತ್ತಲ್ಲ, ಅದು ಪರಿಹಾರಕ್ಕೆ ಎಷ್ಟೊಟ್ಟು ಹೊಟ್ಟೆ ತುಂಬ ಆಯಿತು ಅಂತ ಇಲ್ಲ ಇಲ್ಲಿ. ವಸ್ತ್ರ ಅಂತಹದ್ದು. ಚಿನ್ನೇ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಾಲ್ಯಾಂ ದಸ್ಯುರ್ನೀಯಮಾನೇ. ಕೆಲವು ಕಾಲ ಹೀಗೆ ನಡೀತು. ಆ ಕೂಸು ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಮುಂದೆ ಆಚಾರ್ಯರ ಋಗ್ಭಾಷ್ಯ ಟೀಕಾಕ್ಕೆ ಟಿಪ್ಪಣಿ ಕೊಡ್ತಾರೆ ಮಹಾನುಭಾವರು. ಅಂತಹ ಮಹಾನುಭಾವರು ಆ ಚಿಕ್ಕ ಕೂಸಿಗೆ ಉಣಿಸ್ಲಿಕ್ಕೆ ಹಾಲುಗತಿ ಇರ್ತಿರಲಿಲ್ಲಂತೆ. ಅಂತಹ ಪ್ರಸಂಗದಲ್ಲೂ ಹಾಗೆ ಸಂತೋಷದಿಂದ ಜೀವನ ನಡೆಸ್ಕೊಂಡಿರ್ತಿದ್ದು. ಒಂದು ದಿವಸ ಕಮ್ಮಿ ಆಯಿತು ಅಂತ ಯಾವತ್ತು ಕೊರಗುದವರಲ್ಲ ಮತ್ತೆ. ಆದರೆ ವಿಚಿತ್ರ ಪ್ರಸಂಗ ಬಂತಂತೆ. ಏನೋ ಹರಕಲು ಮಡಪಂಚ ಒಂದಷ್ಟೆಲ್ಲ ಒಣಗಾಕಿರ್ತಾರೆ. ಆ ಸ್ನಾನದ ಪಂಚ ಒಣಗಾಕಿ ತೂತಾಗಿರೋ ಪಾತ್ರೆ ಅದನ್ನ ಇಟ್ಕೊಂಡಿದ್ದರೆ ಅದನ್ನೊಬ್ಬ ಕಳ್ಳ ಕದ್ಕೊಂಡು ಹೋದ್ನಂತೆ. ಅವ ಇನ್ನೆಂಥ ಕಳ್ಳ ಇರಬೇಕು, ಇನ್ನೆಷ್ಟು ಬರಿಗೆಟ್ಟಿರ್ಬೇಕು ಅವನಿಗೆ. ಹಿಡಿದ ತೂತು ಪಾತ್ರೆ ಹರಕಲ ವಸ್ತ್ರ ಅದನ್ನು ಕದ್ಕೊಂಡು ಹೋದ್ನಂತೆ. ಅವರು ಸರಸ್ವತಮ್ಮನವರು ಬಂದು ಹೇಳಿದ್ರಂತೆ. ಅವ್ರ ಪತ್ನಿ ವೆಂಕಟನಾಥಾಚಾರ್ಯ ಪತ್ನಿ ಬಂದು, ಇಲ್ಲ ಅದನ್ನು ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಓ ಹೌದಾ, ನಾನು ಇನ್ನೊಂದು 2 ದಿವಸ ಆಗಲಿ ಆಮೇಲೆ ಗುರುಗಳಲ್ಲೂ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ರಾಮದೇವರು ಪ್ರೇರಣೆ ಮಾಡಿದ್ದಾನೆ, ಇವತ್ತೇ ಹೊರಟೋಗೋಣ ನಡಿ ಎಂದ್ರಂತೆ. ಸಮೃದ್ಧ ಸಾಮ್ರಾಜ್ಯ ಅದು. ತಂಜಾವೂರಿನಲ್ಲಿ ಇರ್ತಿದ್ದವರು ಇವರು. ಅಲ್ಲಿಗೆ ನಾವು ಅಲ್ಲಿಗೆ ಹೊರಟೋಗೋಣ ನಡಿ ಅಂತ ಕುಂಭಕೋಣಕ್ಕೆ ಅಂತ ಬರ್ತಾರೆ.